ಇವರ ಒಂದು ಸುತ್ತುವರಿಯಲ್ಲಿ ನಾವೊಂದು ಪತ್ರಿಕಾ ಒಂದು ಮಾಧ್ಯಮದ ಒಂದು ಅರೇಂಜ್ಮೆಂಟ್ ಹಾಗೂ ಇದರ ಬಗ್ಗೆ 7ನೇ ಬಾರಿ ಇದರಲ್ಲಿ ಅದಕ್ಕೆ ನಾವು ಈ ಭಾಗದವರು ಕೂಡಲೇ ಅದನ್ನು ವಿರೋಧಿಸುವ ಇದನ್ನು ವಿರೋಧಿಸಿಕೊಂಡು ಬಂದಿದ್ದೇವೆ. ಅದರ ಬಗ್ಗೆ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ನಮ್ಮ ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಎಬ್ರಿ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ ಶಂಕರ್ ದೇವಾಡಿಗೆ, ಇವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನಾನು ಇವತ್ತು ಪ್ರಾರಂಭ ಮಾಡ್ತಿದ್ದೇನೆ. ಬಹಳಷ್ಟು ಒಂದು ವರ್ಷದ ಅಥವಾ 2 ವರ್ಷದ ಮೇಲೆ ನಮ್ಮ ಪತ್ರಿಕಾಗೋಷ್ಠಿ ನಡೀತಿಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ಹಿಂದೆ ಬಹಳಷ್ಟು ನಾವು ಅಡ್ಯಂತರವರು ಮತ್ತು ನಮ್ಮ ಎಲ್ಲ ಜನಪ್ರತಿನಿಧಿಗಳು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದೆ ಮತ್ತು ಸರ್ಕಾರದ ಅನೇಕ ಏನು ಇಂಥ ಒಂದು ಸಮಸ್ಯೆಗಳ ಅರಿವನ್ನು ಜನತೆಗೆ ಮೂಡಿಸುವಲ್ಲಿ ನಿಮ್ಮ ಸಹಕಾರ ಬಹಳ ದೊಡ್ಡದು. ಅದರಿಂದ ಇವತ್ತು ನಾವು ನಿಮ್ಮ ಮೂಲಕವೇ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಧ್ವನಿ ಎತ್ತುವಂತಹ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಇವತ್ತು ನಮಗೆ ಇನ್ನೊಂದು 2-3 ತಿಂಗಳಲ್ಲಿ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ನ ವ್ಯವಸ್ಥೆಯ ಅಡಿಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅಥವಾ ಪಂಚಾಯತ್ ಚುನಾವಣೆಗಳು ನಡೆಯುವ ಹಂತದಲ್ಲಿವೆ. BJP ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದ ಯಡಿಯೂರಪ್ಪ ಸರ್ಕಾರ 2008ರಲ್ಲಿ ಅಧಿಕಾರಕ್ಕೆ ಬಂತು. ಅನಂತರ ನಿರಂತರವಾಗಿ ನಮ್ಮ ಈ ಭಾಗದಲ್ಲಿ, ಪಶ್ಚಿಮ ಘಟ್ಟ ಭಾಗದಲ್ಲಿ, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ 34 ಗ್ರಾಮ ಪಂಚಾಯತ್ಗಳಿವೆ. ಆ 34 ಗ್ರಾಮ ಪಂಚಾಯತ್ಗಳಿಗೂ ಇವತ್ತು ಈ ಒಂದು ಕಸ್ತೂರಿ ರಂಗನ್ನ ಗೀತೆಯನ್ನು ಸರ್ಕಾರದ ಮೂಲಕ ಜನರಿಗೆ ಒಕ್ಕಲೆಬ್ಬಿಸುವಂಥ ಅಥವಾ ಬದುಕಿನ ಹಕ್ಕನ್ನು ಕಸಿದುಕೊಳ್ಳುವಂತಹ ಒಂದು ರೀತಿಯಲ್ಲಿ ಬೆದರಿಕೆಯನ್ನು ಒಡ್ಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತೇವೆ. ನಾವು ಈ ಭಾಗದಲ್ಲಿರುವಂಥ ಅನೇಕ ಜನಪ್ರತಿನಿಧಿಗಳಿದ್ದಾರೆ, ಶಾಸಕರಿದ್ದಾರೆ, ಸಂಸದರಿದ್ದಾರೆ. ಅಲ್ಲಿ ಶಿವಮೊಗ್ಗದಲ್ಲಿ ಇದ್ದಾರೆ ಸಂಸದರಾಗಿ. ಅದೇ ಉಡುಪಿಯಲ್ಲಿ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಅಲ್ಲಿ ಬ್ರಜೇಶ್ ಚೌಟ ಇದ್ದಾರೆ ಈ ಭಾಗದಲ್ಲಿ. ಅಲ್ಲಿ ಮೈಸೂರು ಅರಸರಿದ್ದಾರೆ. MP ಗಳು ಈ ಭಾಗದಲ್ಲಿ BJP MP ಗಳು ಅಧಿಕಾರ ನಡೆಸಿದ್ದಾರೆ. ಅಲ್ಲದೆ ಕಳೆದ 4 ಬಾರಿ ಸದಸ್ಯರಾಗಿದ್ದವರು ಸುನೀಲ್ ಕುಮಾರ್ ಅವರು. ಅದರ ನಿಜವಾದ ಫಲಾನುಭವಿಗಳು ಈ MP ಗಳು ಮತ್ತು ಶಾಸಕರು BJPಯ ಈ ಭಾಗದಲ್ಲಿ. ಅವರು ಪ್ರತಿ ಬಾರಿ ಚುನಾವಣೆ, MLA ಚುನಾವಣೆ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಇರ್ಬೋದು ಅಥವಾ MP ಚುನಾವಣೆ ಇರ್ಬೋದು, ಆ ಸಂದರ್ಭದಲ್ಲಿ ಇವರು ಸಂದರ್ಭ ನೋಡಿ ಇದನ್ನು ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಜನರಲ್ಲಿ ಭೀತಿ ಹುಟ್ಟಿಸುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ನಿಜವಾಗಿ ಅವರು ಈಗಾಗಲೇ ಪಾರ್ಲಿಮೆಂಟ್ನಲ್ಲಿ ಪರಿಸರ ಇಲಾಖೆಯ ಮಂತ್ರಿಗಳು ಕಳೆದ 7 ವರ್ಷಗಳ ಹಿಂದೆ ಶೋಭಾ ಕರಂದ್ಲಾಜೆ ಮಂತ್ರಿ ಆಗಿರುವಾಗಲೇ ಈ ಭಾಗದ MP ಆಗಿರುವ ಸಂದರ್ಭದಲ್ಲಿ ಅಲ್ಲಿ ಸಂಸತ್ತಿನಲ್ಲಿ ಮಂಡನೆಯಾಗಿ ಅದಕ್ಕೆ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಜಾರಿ ಮಾಡುವುದು. ಆ ಒಂದು ಸಂದರ್ಭದಲ್ಲಿ ಇವತ್ತು ಕೇರಳ ಸರ್ಕಾರ ಈಗಾಗಲೇ ಅದನ್ನು ಅವರಿಗೆ ತಿದ್ದುಪಡಿ ಮಾಡಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಸರ್ಕಾರ ಅದನ್ನು ಒಪ್ಪಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಸಾರಾಸಗಟಾಗಿ ಅದನ್ನು ತಿರಸ್ಕರಿಸಿದೆ 2 ಅವಧಿಯಲ್ಲಿ. ಕಳೆದ ಬಾರಿ ಸಿದ್ದರಾಮಯ್ಯ ಮೊದಲ ಹಂತದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ತಿರಸ್ಕರಿಸಿತ್ತು. ಈಗಲೂ ಸಹ DKC ಅವರ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಆ ತಿರಸ್ಕರಿಸಿದ ಮೇಲೂ ಸಹ ಇವರು ಏನು ನೋಟಿಫಿಕೇಶನ್ ಜಾರಿ ಮಾಡುವುದು, ಪದೇ ಜಾರಿ ಮಾಡುವುದು ಜನರನ್ನು ದಿಕ್ಕು ತಪ್ಪಿಸುವಂಥ ಹುನ್ನಾರ. ಕಳೆದ 2-3 ದಿನಗಳ ಹಿಂದೆ ಉದಯವಾಣಿ ಪತ್ರಿಕೆಯಲ್ಲಿ ಪುತ್ತೂರಿನಿಂದ ಈ ವರದಿ ಬರ್ತದೆ. ಅನಂತರ ಇವತ್ತು ಪುನಃ ಈ ಒಂದು ವರದಿ ಬರ್ತಾ ಇದೆ.
ಇದು ಜನರಲ್ಲಿ ಆತಂಕವನ್ನು ಸೃಷ್ಟಿಸುವಂಥ ಒಂದು ಈ ಭಾಗದ ಒಂದು ಮಲೆನಾಡು ಭಾಗ, ಕರಾವಳಿ ಭಾಗದಲ್ಲಿ ನಮ್ಮ ಜನ ನೆಮ್ಮದಿಯಿಂದ ಬದುಕ್ತಾ ಬಂದಿದ್ದಾರೆ. ಆದರೆ ಇಂಥ ಭಿನ್ನ ಭಿನ್ನ ಆಲೋಚನೆಗಳು ಬದುಕಿನಲ್ಲಿ ಅಶಾಂತಿ ಮೂಡುವಂಥ ಒಂದು ಸಂದರ್ಭವನ್ನು ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನೇರ ಹೊಣೆ ಈ ಭಾಗದ ಸಂಸದರು. ಅವರು ಸಂಸತ್ತಿನಲ್ಲಿ ಏನು ಮಾತನಾಡಿದ್ದಾರೆ ಮತ್ತು ಏನು ಕಾರ್ಯಕ್ರಮಗಳನ್ನು ಈ ಭಾಗದ ಜನರಿಗೆ ಕೊಟ್ಟಿದ್ದಾರೆ ಮತ್ತು ಅವರ ಕಾರ್ಯವೈಖರಿಯ ಬಗ್ಗೆ ಅವರು ತಿಳಿಸಬೇಕಾಗ್ತದೆ. ನೇರವಾಗಿ ನಾವು ಸಂಸದರಿಗೆ, ಈ ಭಾಗದ ಸಂಸದರಿಗೆ ನಾವು ಹೇಳುವುದಿಕ್ಕೆ ಜನರನ್ನು ಭೀತಿ ಹುಟ್ಟಿಸುವಂಥ ಕೆಲಸವನ್ನು ಮಾಡಬಾರ್ದು ಯಾವಾಗ. ಈಗಾಗಲೇ ಅವರು ಕಸ್ತೂರಿ ರಂಗನ ಬಗ್ಗೆ ಅನುಷ್ಠಾನ ಆಗಿದೆ, ಅದು ಜಾರಿ ಆಗಿದೆ. ಅದರಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಮಾತ್ರ ಅವರು ಈಗ ನೋಟಿಫಿಕೇಶನ್ ಜಾರಿ ಮಾಡುವುದು. ಅದರ ಒಟ್ಟಿಗೆ ಏಕೆ ಅವರು ಭಯಭೀತಿಯನ್ನು ಸೃಷ್ಟಿಸಿ ನೋಟಿಫಿಕೇಶನ್ ಜಾರಿ ಸರ್ಕಾರದ ಹತ್ರ, ಕರ್ನಾಟಕ ಸರ್ಕಾರ ಇದೆ, ಸರ್ಕಾರ ತಿರಸ್ಕರಿಸಿದೆ, ಅವರಿಗೆ ಕೇಳಿ ಜನರಲ್ಲಿ ಹೋಗಿ ಅವರ ಅಭಿಪ್ರಾಯಗಳನ್ನು ಗಳಿಸುವಂಥ ಯಾವುದೇ ವಿಷಯ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳು ತಿಳಿಸಬೇಕೇ ಹೊರತು ಅಥವಾ ಅರಣ್ಯ ಮಂತ್ರಿಗಳು ತಿಳಿಸಬೇಕಾಗ್ತದೆ. ಆದ್ದರಿಂದ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಅರಣ್ಯ ಮಂತ್ರಿಗಳು ಅಥವಾ ಕೇಂದ್ರ ಸರ್ಕಾರದ ಪರಿಸರ ಮಂತ್ರಿಗಳು ಅದನ್ನು ತಿಳಿಸಬೇಕಾಗ್ತದೆ. ಯಾವಾಗ ಇವರು ಪ್ರತಿ ಚುನಾವಣೆ ಬರುವ ಹಂತದಲ್ಲಿ, ಈಗ ನಾನು ಹೇಳ್ತಾ ಇದ್ದೇನೆ, ಇನ್ನೊಂದು ಬರ್ತದೆ ಅಂತೇಳಿ ಅವರಿಗೆ ಖಾತ್ರಿ ಇದೆ. ಆದ್ದರಿಂದ 60 ದಿನದ ನೋಟಿಫಿಕೇಶನ್ನ ಒಂದು ವರದಿ ಇವತ್ತು ಬರ್ತಾ ಇದೆ. ಅದು ಚುನಾವಣೆಯ ಬಾಬು ಮಾತ್ರ ಅವರ ಹುನ್ನಾರ ಹೊರತು ಜನರ ಬಗ್ಗೆ ಕಾಳಜಿಯಿಂದ ಅಲ್ಲ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಯುಪಿಎ ಸರ್ಕಾರ ಇರುವಾಗ ಅರಣ್ಯ ಹಕ್ಕು ಕಾಯ್ದೆ ಜಾರಿ ಮಾಡಿದೆ, ಸಕ್ರಮದ ಹಕ್ಕು ಕಾಯ್ದೆ ಜಾರಿ ಮಾಡಿದೆ. ಆದರೆ ಇವರು BJPಯವರು 2005ರಲ್ಲಿ ಯಡಿಯೂರಪ್ಪ ಸರ್ಕಾರ 2011ರಲ್ಲಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಡ್ತಾರೆ, ನಡೆಯಬಾರದು, ಅದಕ್ಕೆ ಜನ ಜಾಗೃತರಾಗಬೇಕು ಎಂಬ ಒಂದು ಜನತೆಗೆ ನಾನು ಮನವಿ ಮಾಡ್ತೇನೆ. ಇನ್ನಷ್ಟು ಅನೇಕ ಸಮಸ್ಯೆಗಳಿವೆ. ಆದರೆ ಚುನಾವಣೆ ಸಂದರ್ಭ ಬರುವಾಗ ಇವರ ಆಟ ಶುರು ಮಾಡ್ತಾರೆ. ಆದ್ದರಿಂದ ನಮ್ಮ ಏನು ನಾವು ಜನತೆಯ ಪರವಾಗಿ ಯಾವ ಹಿಂದೆ ವಿನಯ್ ಕುಮಾರ್ ಸೊರಕೆ ಅವರು ನಗರ ಮಂತ್ರಿಯಾಗಿರುವಾಗ ಈ ಭಾಗದಲ್ಲಿ ಸಂಚರಿಸಿ ಅದರ ಬಗ್ಗೆ ಮಾಹಿತಿ, ಆವಾಗ ನಮ್ಮ ಇದೇ ಮಂಜುನಾಥ್ ಪೂಜಾರಿ ಅವರು ಅವಾಗ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿಯೂ ನಮಗೆ ಸಂಪೂರ್ಣ ಅವರ ಬೆಂಬಲವನ್ನು ನೀಡಿದರು. ನಾವು ಹೆಬ್ರಿಯ 9 ಗ್ರಾಮಗಳನ್ನು ಒಗ್ಗೂಡಿಸಿಕೊಂಡು ವಲಯವನ್ನಾಗಿ ಮಾಡಿ ಈ ಕಸ್ತೂರಿ ರಂಗ ಅನ್ನುವಂಥ ವರದಿಯನ್ನು ಪ್ರತಿಭಟಿಸಿದ್ದೇವೆ. ತದನಂತರದಲ್ಲಿ ಉಸ್ತುವಾರಿ ಸಚಿವರಾಗಿದ್ದಂಥ ವಿನಯ್ ಕುಮಾರ್ ಸೊರಕೆ ಅವರಿಗೆ, ಹಾಗೆ ಅರಣ್ಯ ಸಚಿವರಾಗಿರುವಂಥ ನಮ್ಮ ರಮಾನಾಥ್ ರೈ ಅವರಿಗೆ ನಮ್ಮ ಹೆಬ್ರಿಯಿಂದ ಒಂದು ನಿಯೋಗವನ್ನು ನಾವು ಹಿಡ್ಕೊಂಡು ಹೋಗಿ ಮಾತನಾಡಿ ಅವರ ಹತ್ರವನ್ನು ನಾವು ಈ ವಿಷಯವನ್ನು ಪ್ರತಿಭಟಿಸಿದಾಗ ಅವರು ಹೇಳಿದರು, ಶೋಭಾ ಕರಂದ್ಲಾಜೆಯವರು ಒಂದು ಪತ್ರಿಕಾ ಹೇಳಿಕೆಯನ್ನು ನಿನ್ನೆ ಕೊಟ್ಟಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಏನೂ ಮಾಡಲಿಲ್ಲ, ಏನೂ ಕೊಟ್ಟಿಲ್ಲ ಇಲ್ಲಿ ತನಕ ಅಂತ. ಆವಾಗ ನಾವು ಈ ಪ್ರಸ್ತಾವನೆಯನ್ನು ಮಾನ್ಯ ಸಚಿವರಲ್ಲಿ ಇಬ್ಬರಲ್ಲಿಯೂ